ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ನನ್ನ ಮಗನ ಮೇಲೆ ಯಾವ ಪ್ರೀತಿನೂ ಇಲ್ಲ, ನಾನು ಇಲ್ಲಿರೋದೇ ಆ ದುಡ್ಡು ತೊಗೊಂಡು ಹೋಗೋಕ್ಕೆ ಅಂತ ಕೋಮಲ ಹೇಳಿದ್ದನ್ನು ಕೇಳಿಸ್ಕೊಂಡ ಚಂದನ, ಇದೇನು ನಿಜಾನ ಸುಳ್ಳ ನನಗೆ ನಂಬೋಕೆ ಆಗ್ತಿಲ್ಲ. ಪಾಪ ಮೈಗೆ ಅದೆಷ್ಟು ನೋವಾಗ್ತಿದೆಯೋ ಏನೋ ಅಂತ ಯೋಚನೆ ಮಾಡ್ತಾಳೆ. ಒಳ್ಳೆ ಕೆಲಸ, ಬೇಗ ಹೋಗಿ ದುಡ್ಡನ್ನು ತೊಗೊಂಡು ಬಾ ಅಂತಾರೆ ಬಾಲು. ನೀನು ಇಲ್ಲೇ ಇರು, ನಾನು ಹೋಗಿ ದುಡ್ಡು ತೊಗೊಂಡು ಬರ್ತೀನಿ, ಯಾರ ಕಣ್ಣಿಗೂ ಕಾಣಿಸ್ಕೊಬೇಡ ಅಂತಾರೆ ಕೋಮಲ. ನೀನು ಹೋಗು, ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ, ಹೋಗು ಅಂತಾರೆ ಬಾಲು. ಆಗ ಚಂದನ ಅಲ್ಲಿಂದ ಕಿಚನ್ಗೆ ಬಂದು ಅಡುಗೆ ಕೂತ್ಕೋತಾಳೆ. ಆಗ ನಿಧಾನಕ್ಕೆ ಕೋಮಲ ಬಂದು ಮಲಗಿರೋರನ್ನೆಲ್ಲ ನೋಡಿ ಮುತ್ತು ರೂಮ್ಗೆ ಬಂದು ಡೋರ್ ಹಾಕ್ಕೊಂಡು ಮೇಲಿರೋ ಪೆಟ್ಟಿಗೆನ ತೆಗಿತಾರೆ. ಆಗ ಚಂದನ ಕಿಚನಿಂದ ಆಚೆ ಬಂದು ನೋಡ್ತಿರ್ತಾಳೆ. ಈಚೆ ಕೋಮಲ ದುಡ್ಡಿನ ಬ್ಯಾಗ್ ತಗೊಂಡು ನೋಡ್ತಾ, ಇಷ್ಟು ದುಡ್ಡು ಇಲ್ಲಿಂದ ತೊಗೊಂಡು ಹೋಗ್ಬಿಟ್ರೆ ನನ್ನ ಕಷ್ಟ ಎಲ್ಲ ಕಳೆದು ಹೋಗ್ಬಿಡುತ್ತೆ, ನೆಮ್ಮದಿಯಾಗಿರ್ಬೋದು, ಮೊದಲು ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ಬೇಕು ಅಂತ ತಿರುಗಿ ಹೋಗಬೇಕು ಅನ್ನುವಾಗ ಎದುರುಗಡೆ ಚಂದನ ಬರ್ತಾಳೆ. ದುಡ್ಡಿನ ಬ್ಯಾಗನ್ನು ಹಿಂದೆ ಅಡಗಿಸ್ಕೋತಾರೆ ಕೋಮಲ. ಆಗ ಚಂದನ ಏನದು ಅಂತಾಳೆ. ಏನಿಲ್ವಲ್ಲ ಅಂತಾರೆ ಕೋಮಲ. ಏನೂ ಇಲ್ಲ ಅಂದಮೇಲೆ ಯಾಕೆ ಬಚ್ಚಿಟ್ಕೊಂಡಿದ್ದೀರಾ, ಕೈ ತೋರಿಸಿ ಅಂತ ಹೇಳಿದೆ ಅಂತಾಳೆ ಚಂದನ. ಏನೂ ಇಲ್ಲಮ್ಮ ಅಂತಾರೆ ಕೋಮಲ. ಎಲ್ಲಿ ನಿಮ್ಮ ಕೈ ಕೊಡಿ ಅಂತ ಕೈನಲ್ಲಿರೋ ದುಡ್ಡಿನ ಬ್ಯಾಗನ್ನು ಕಸಿತಾಳೆ ಚಂದನ. ಆಗ ದುಡ್ಡೆಲ್ಲ ಕೆಳಗಡೆ ಬೀಳುತ್ತೆ. ಶಾಕ್ನಿಂದ ಚಂದನ, ಏನೂ ಇಲ್ಲ ಅಂದ್ರಿ, ಇದೇನು ಅಂತಾಳೆ. ಏನೂ ಇಲ್ಲಮ್ಮ, ದುಡ್ಡು ಭದ್ರವಾಗಿದೆಯೋ ಇಲ್ವೋ ಅಂತ ನೋಡೋಕೆ ಬಂದೆ ಅಷ್ಟೇ ಅಂತಾಳೆ ಕೋಮಲ. ನಾವು ಕಳ್ಳರನ್ನೇ ಮನೇಲಿ ಇಟ್ಕೊಂಡಿರುವಾಗ ದುಡ್ಡು ಭದ್ರವಾಗಿರೋಕೆ ಹೇಗೆ ಸಾಧ್ಯ? ಹೌದು, ಹೊರಗಡೆ ಇದ್ದಾರಲ್ಲ, ಯಾರವರು ಅಂತಾಳೆ ಚಂದನ. ಹೊರಗಡೆನಾ ಅಂತಾರೆ ಕೋಮಲ. ಹೌದು, ಹೊರಗಡೆ ಇರೋರು ಯಾರು ಅಂತ ಕೇಳಿದೆ ಅಂತಾಳೆ ಚಂದನ. ನನಗೇನಮ್ಮ ಗೊತ್ತು ಅಂತಾರೆ ಕೋಮಲ. ನೀವು ನಿಜವಾಗ್ಲೂ ಮೈ ಅಮ್ಮನೇನಾ ಅಂತಾಳೆ ಚಂದನ. ಏನಮ್ಮ ಹೀಗೆ ಕೇಳ್ತಿದ್ಯಾ? ನಾನು ಮೈ ಅಮ್ಮನೇ ಅಂತಾರೆ ಕೋಮಲ. ಮೈ ಅಮ್ಮ ಅಂದ್ಕೊಂಡು ಈ ಥರ ಕೆಲಸ ಮಾಡೋಕೆ ಹೊರಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಏನು ದುಡ್ಡೆಲ್ಲನೂ ಎತ್ಕೊಂಡು ಹೊರಗಡೆ ನಿಂತಿದ್ದಾರಲ್ಲ, ಅವ್ರ ಜೊತೆ ಹೋಗೋ ಪ್ಲ್ಯಾನಾ ಅಂತಾಳೆ ಚಂದನ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ ಅಂತಾರೆ ಕೋಮಲ. ಇನ್ನೂ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ನೀವಿಬ್ಬರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನೀವು ಬಂದಾಗಿನಿಂದ ನಾನು ನೋಡ್ತಾನೇ ಇದ್ದೀನಿ. ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾನೇ ಇದ್ದೀರಾ. ಇವರಿಗೆಲ್ಲ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸು ಬಂತು ಅಂತಾಳೆ ಚಂದನ. ಅದು ಹಾಗಲ್ಲ ಅಂತ ಕೋಮಲ ಹೇಳುವಾಗ, ಮಾತಾಡಬೇಡಿ, ಇವಾಗ ನನಗೆ ಅರ್ಥ ಆಯಿತು. ಅಂಕಲ್ ನಿಮ್ಮನ್ನು ಕಂಡ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾರೆ? ಇಷ್ಟೆಲ್ಲ ನಾಟಕ ಮಾಡಿರೋ ನಿಮ್ಮನ್ನು ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂತಾಳೆ ಚಂದನ. ಈಗ ದುಡ್ಡಿಗಿಂತ ನಾನು ತಪ್ಪಿಸ್ಕೊಳ್ಳೋದು ಮುಖ್ಯ. ಇವಳೇನಾದರೂ ಪೊಲೀಸರಿಗೆ ಫೋನ್ ಮಾಡಿಬಿಟ್ರೆ ನಾನು ಸಾಯೋ ತನಕ ಕಂಬಿ ಎಣಿಸ್ಬೇಕಾಗುತ್ತೆ ಅಂತ ಕೋಮಲ ಯೋಚನೆ ಮಾಡ್ತಾರೆ. ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಇವಾಗಲೇ ಎಲ್ರಿಗೂ ನಿಮ್ಮ ಮಾಡಿರೋ ಮೋಸನ ಗೊತ್ತಾಗೋ ಹಾಗೆ ಮಾಡ್ತೀನಿ, ಬನ್ನಿ ಅಂತ ಅವರನ್ನು ಹಿಡ್ಕೊಳ್ಳುವಾಗ ಚಂದನನ ತಳ್ಳಿ ಅಲ್ಲಿಂದ ಹೊರಗಡೆ ಬಂದು ಬಾಲು ಹತ್ರ ಹೋಗೋಣ ಬಾ ಅಂತಾರೆ ಕೋಮಲ. ದುಡ್ಡು ಅಂತಾರೆ ಬಾಲು. ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಬಾ ಅಂತ ಅವನ ಕೈನ ಹಿಡ್ಕೊಂಡು ಓಡ್ತಾರೆ ಕೋಮಲ. ಆಚೆ ಚಂದನ ಬಿದ್ದಿರೋ ದುಡ್ಡನ್ನೆಲ್ಲ ಎತ್ತಿಟ್ಟು ಹೊರಗಡೆ ಬಂದು ನೋಡ್ತಾ, ಅವತ್ತು ನಟರಾಜ ಗೊತ್ತಾಗುತ್ತೆ, ಮುಂದೆ ಒಂದಿನ ಅವಳು ಏನು ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ಒಂದು ನಿಮಿಷ ಯಾಮರಿದಿದ್ರು ಅಷ್ಟು ದುಡ್ಡು ಎತ್ಕೊಂಡು ಹೋಗ್ಬಿಡ್ತಿದ್ರಲ್ಲ, ಇಂಥ ಹೆಂಗಸನ್ನು ನಾನು ಮನೆಗೆ ಕರ್ಕೊಂಡು ಬಂದಿದ್ದು ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂಕಲ್, ನೀವು ಹೇಳಿದಾಗ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ಸಾರಿ ಅಂಕಲ್ ಅಂತ ಚಂದನ ರೂಮಿಗೆ ಬಂದು ಎಲ್ಲ ಒಳ್ಳೆಯದಾಯಿತು ಅಂದ್ಕೊಂಡ್ರೆ ಹೀಗಾಗೋಯ್ತಲ್ಲ, ಈಗ ನಾನು ಎಲ್ರಿಗೂ ಏನು ಹೇಳಲಿ ಅಂತ ಚಂದನ ಯೋಚನೆ ಮಾಡ್ತಾಳೆ. ಈಚೆ ಬೆಳಿಗ್ಗೆ ಹಾಲ್ನಲ್ಲಿ ಮೈ ನಿಂತ್ಕೊಂಡು ಹೊರಗಡೆನೇ ನೋಡ್ತಿರ್ತಾನೆ. ಮುತ್ತು ಟೀ ತರ್ತಾ, ಚಂದನ ಇವಾಗ ಎದ್ಯಮ್ಮ ಅಂತಾನೆ. ನಾನೇ ಕಾಫಿ ಮಾಡ್ತಿದ್ದೆ ಅಣ್ಣ ಅಂತಾಳೆ ಚಂದನ. ಪರವಾಗಿಲ್ಲಮ್ಮ, ಅಮ್ಮನೇ ಯಾವಾಗಲೂ ಮಾಡ್ತಿದ್ರಲ್ವ, ಅವರೆಲ್ಲೋ ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ, ಅದಕ್ಕೆ ನಾನೇ ಮಾಡಿದೆ, ತಗೋ ಅಂತ ಕಾಫಿನ ಕೊಡ್ತಾನೆ ಮುತ್ತು. ಹರಿ, ಕಂಟಿ ಬಂದ್ರೋ, ಕಾಫಿ ತಗೊಳ್ಳಿ ಅಂತಾನೆ. ಆಗ ಹರಿ ಮತ್ತು ಕಂಟಿ ಕಾಫಿನ ತಗೋತಾರೆ. ಮೈ ಕಾಫಿ ತಗೊಳ್ಳೋ ಅಂತಾನೆ ಮುತ್ತು. ಇಲ್ಲ ಅಣ್ಣ, ನನಗೆ ಬೇಡ ಅಂತ ಹೊರಗಡೆನೇ ನೋಡ್ತಾನೆ ಮೈ. ಯಾಕೆ ಸಪ್ಪಗಿದ್ಯಾ, ಏನಾಯಿತು ಅಂತಾನೆ ಮುತ್ತು. ಏನಿಲ್ಲ ಅಣ್ಣ, ಬೆಳಿಗ್ಗೆಯಿಂದ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಮೈ. ಇಲ್ಲೇ ಎಲ್ಲೋ ಆಚೆ ಹೋಗಿದ್ದಾರೆ ಅನಿಸುತ್ತೆ, ಬರ್ತಾರೆ ಬಿಡು ಅಂತಾನೆ ಮುತ್ತು. ಇಲ್ಲ ಅಣ್ಣ, ಅವ್ರು ಬಂದಾಗಿಂದ ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ, ಇವತ್ತು ಯಾಕೆ ಹೋಗ್ತಾರೆ ಅಂತಾನೆ ಮೈ. ಹೌದಣ್ಣ, ಅವ್ರಿಗೇನಾದರೂ ಬೇಕಿದ್ರೆ ನಮ್ಮನ್ನು ಕೇಳೋರು, ಇವಾಗ ಆಚೆ ಹೋಗಿದ್ದಾರೆ ಅಂತಂದರೆ ಅಂತಾನೆ ಹರಿ. ಮೈ, ನೀನು ಅವರಿಗೆ ಒಂದು ಫೋನ್ ಮಾಡು ಅಂತಾನೆ ಮುತ್ತು. ಹೌದಲ್ವಾ ಅಂತ ಮೈ ಅಮ್ಮಂಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅಣ್ಣ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಮೈ. ಇಲ್ಲೇ ಎಲ್ಲೋ ಹೋಗಿರ್ತಾರೆ ಬಿಡೋ ಅಂತಾನೆ ಮುತ್ತು. ನಾನು ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತಾನೆ ಮೈ. ಕಾಫಿನಾದರೂ ಕುಡ್ಕೊಂಡು ಹೋಗೋ ಅಂತಾನೆ ಮುತ್ತು. ಇಲ್ಲ ಅಣ್ಣ, ಒಂದೇ ಒಂದು ನಿಮಿಷ ನೋಡ್ಕೊಂಡು ಬರ್ತೀನಿ ಅಂತ ಮೈ ಹೊರಗಡೆ ಬಂದು ಅಮ್ಮ ಅಂತ ಕರೀತಾನೆ. ಆಗ ಚಂದನ, ಮೈ, ನೀನು ಅಮ್ಮನ ಎಷ್ಟೇ ಹುಡುಕಿದ್ರೂ ಅವ್ರು ಸಿಗಲ್ಲ, ನನ್ನ ಕೈಲಿ ಈ ಸತ್ಯನ ಹೇಳೋ ಶಕ್ತಿನೂ ಇಲ್ಲ ಅಂತ ಯೋಚನೆ ಮಾಡ್ತಾಳೆ.
ಈಚೆ ಹೊರಗಡೆ ಮೈ ಅಮ್ಮ ಅಮ್ಮ ಅಂತ ಹುಡುಕ್ತಾ ಬಾವಿ ಒಳಗಡೆ ಎಲ್ಲ ನೋಡ್ತಾ ಅಮ್ಮ ಅಂತ ಕೂಗ್ತಾನೆ. ಚಂದನ ತಿಂಡಿ ರೆಡಿಯಾಗಿದೆ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಆಫೀಸಿಗೆ ಲೇಟ್ ಆಗುತ್ತೆ ಅಂತಾನೆ ಮುತ್ತು. ಆಗ ಮೈ ಒಳಗಡೆ ಬರ್ತಾನೆ. ಮೈ ಅಮ್ಮ ಸಿಕ್ಕಿದ್ರೇನೋ ಅಂತಾನೆ ಮುತ್ತು. ಇಲ್ಲ ಅಣ್ಣ, ನಾನು ಎಲ್ಲ ಕಡೆ ಹುಡುಕಿದೆ, ಅಮ್ಮ ಎಲ್ಲೂ ಸಿಗಲಿಲ್ಲ ಅಣ್ಣ. ಅಮ್ಮ ಎಲ್ಲಾದರೂ ಹೋಗಿದ್ದಿದ್ರೆ ನಮಗೆ ಹೇಳ್ಬಿಟ್ಟು ಹೋಗ್ತಿದ್ರು ತಾನೆ, ಹೇಳ್ದೆ ಹೋಗ್ತಾರ ಅಣ್ಣ, ನೀನೇನಾದರೂ ಅಮ್ಮನ ನೋಡ್ದ ಅಂತ ಹರಿ ಮತ್ತು ಮುತ್ತು ಕಂಟಿನ ಕೇಳ್ತಾನೆ. ಮೈ ಇಲ್ಲ ಕಣೋ, ಬೆಳಿಗ್ಗೆಯಿಂದ ಅವ್ರು ನನಗೆ ಕಾಣಿಸ್ಲಿಲ್ಲ ಅಂತಾನೆ ಮುತ್ತು. ಅತ್ತಿಗೆ ನೀವೇನಾದರೂ ಅಮ್ಮನ ನೋಡಿದ್ರ ಅತ್ತಿಗೆ ಅಂತಾನೆ ಮೈ. ಇಲ್ಲ ಮೈ ಅಂತಾಳೆ ಚಂದನ. ಅಣ್ಣ ಹಾಗಿದ್ರೆ ಅಮ್ಮನನ್ನು ಮತ್ತೆ ಬಿಟ್ಟು ಹೊರಟೋದ್ರಾ ಅಂತ ಹೇಳ್ತಾನೆ ಮೈ. ಇಲ್ಲ ಕಣೋ, ಬರ್ತಾರೆ ಕಣೋ ಅಂತಾನೆ ಮುತ್ತು. ಆಗ ನಟರಾಜ ಬರ್ತಾರೆ. ಅಪ್ಪ ಅಮ್ಮನ ನೋಡಿದ್ಯಪ್ಪ ಅಂತಾನೆ ಮುತ್ತು. ಹೂ ಮಾರೋಕೆ ಬರ್ತಾರಲ್ಲ ಆ ಯಮ್ಮನ ಅಂತಾರೆ ನಟರಾಜ. ಇಲ್ಲಪ್ಪ, ಮೈ ಅಮ್ಮನ ಅಂತಾನೆ ಮುತ್ತು. ಯಾವ ಕಿತ್ತೋದವಳನ್ನು ನೋಡಿಲ್ಲ ನಾನು ಅಂತ ನಟರಾಜ ಆಚೆ ಹೋಗ್ತಾರೆ. ಆಗ ಮೈ ನಟರಾಜನಿಗೆ ನಿಂತ್ಕೊಳ್ಳಯ್ಯ, ಈ ಒಯ್ಯನೇ ಅಮ್ಮಂಗೆ ಏನೋ ಮಾಡಿರ್ತಾನಣ್ಣ ಅಂತಾನೆ. ಸುಮ್ಮನಿರು ಅಂತಾಳೆ ಚಂದನ. ಅತ್ತಿಗೆ ನಿಮಗೆ ಈ ಒಯ್ಯನ ಬಗ್ಗೆ ಗೊತ್ತಿಲ್ಲ ಅತ್ತಿಗೆ, ಯಾವಾಗಲೂ ಅಮ್ಮಂಗೆ ಬೈತಾನೆ ಇದ್ದ, ನಿನ್ನೆ ಅಮ್ಮನ ಸಾಯಿಸೋಕೆ ಹೋಗಿದ್ದ, ಇವನಿಗೆ ಇಲ್ಲಿ ಅಮ್ಮ ಇರೋದು ಇಷ್ಟೇ ಇರಲಿಲ್ಲ, ಅದನ್ನೇ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಇವಾಗ ನೋಡಿದರೆ ಅಮ್ಮ ಮನೇಲಿಲ್ಲ, ಅಮ್ಮನ ಹೆದರಿಸಿ ಇವನೇ ಎಲ್ಲೋ ಕಳಿಸಿದ್ದಾನೆ ಅತ್ತಿಗೆ ಅಂತಾನೆ ಮೈ. ಮೈ ಸುಮ್ಮನಿರು ಅಂದೆ ಅಲ್ವಾ, ವಿಷಯ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡೋದು ತಪ್ಪು ಅಂತಾಳೆ ಚಂದನ. ಅತ್ತಿಗೆ ಇವನು ಎಂಥ ರಾಕ್ಷಸ ಅಂತ ನಿಮಗೆ ಗೊತ್ತಿಲ್ಲ, ಅಮ್ಮ ಇಲ್ಲೇ ಇದ್ದರೆ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿರ್ತಾನೆ, ಇವನೇ ಮನೆ ಬಿಟ್ಟು ಕಳಿಸಿರ್ತಾನೆ, ನನಗೆ ಗೊತ್ತು ಅಂತಾನೆ ಮೈ. ಮೈ ಮೊದಲು ನೀನು ಸಮಾಧಾನ ಮಾಡ್ಕೊ ಅಂತಾಳೆ ಚಂದನ. ಇಲ್ಲ ಅತ್ತಿಗೆ, ನನಗೆ ನಮ್ಮ ಅಮ್ಮ ಬೇಕು, ಲೇ ಹೇಳಯ್ಯ ಅಂತ ನಟರಾಜನ ಕುತ್ತಿಗೆ ಪಟ್ಟೆನ ಇಟ್ಕೋತಾನೆ ಮೈ. ಎಲ್ಲರೂ ಬಿಡು ಬಿಡು ಅಂದರು. ಮೈ ಬಿಡಲ್ಲ. ಮೈ ಅವರನ್ನು ಬಿಡು ಮೈ, ಹೇಳೋ ಸ್ವಲ್ಪ ಕೇಳು ಮೈ, ಮೈ ಕೈ ತೆಗಿ ಅಂತ ಹೇಳ್ದೆ ತಾನೆ ಅಂತ ಕೂಗ್ತಾಳೆ ಚಂದನ. ಆಗ ಮೈ ಕೈನ ಬಿಡ್ತಾನೆ. ನಟರಾಜ ಹೋಗ್ತಾರೆ. ಮೈ ಸಮಾಧಾನ ಮಾಡ್ಕೊ, ಅಮ್ಮ ಬರ್ತಾರೆ ಕಣೋ, ನೀನು ಕೋಪ ಕಡಿಮೆ ಮಾಡ್ಕೊ ಮೊದಲು ಅಂತಾನೆ ಮುತ್ತು. ಅಣ್ಣ ನಾವೆಲ್ಲ ಎದ್ದು ಎಷ್ಟೊತ್ತಾಯ್ತಣ್ಣ, ಒಬ್ಬರು ಅಮ್ಮ ಕಾಣಿಸಿಲ್ಲ, ಫೋನ್ ನೋಡಿದರೆ ಸ್ವಿಚ್ ಆಫ್ ಬರ್ತಿದೆ, ಹೀಗಾದರೆ ಏನಣ್ಣ ಕತೆ ಅಂತಾನೆ ಮೈ. ಅಮ್ಮ ಏನು ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋಕೆ ಬರ್ತಾರೆ ಬಿಡು ಅಂತಾನೆ ಹರಿ. ಮತ್ತೆ ಇಷ್ಟೊತ್ತಿಗೆ ಬರಬೇಕಲ್ವಾ, ಯಾಕೆ ಬಂದಿಲ್ಲ ಅಂತಾನೆ ಮೈ. ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡ್ತಿದ್ರಲ್ಲ, ಅದಕ್ಕೆ ಬೇಜಾರೇನಾದರೂ ಮಾಡ್ಕೊಂಡ್ರಾ ಅಂತಾನೆ ಕಂಟಿ. ಅಣ್ಣ ಹಾಗೆಲ್ಲ ಏನೂ ಇಲ್ಲ ಅಣ್ಣ, ಅಮ್ಮ ಯಾವಾಗಲೂ ಹೇಳ್ತಿದ್ರಲ್ವ, ನೀವು 4 ಜನ ನನಗೆ ಮಕ್ಕಳಿದ್ದಂಗೆ, ಅಡುಗೆ ಮಾಡಿ ಬಡಿಸೋದು ಖುಷಿ ಅಂತ, ಮತ್ತೆ ಅವರೇ ಯಾಕೆ ಬೇಜಾರು ಮಾಡ್ಕೋತಾರೆ, ಇದಕ್ಕೆಲ್ಲ ಕಾರಣ ಈ ಒಯ್ಯನೇ ಅಂತಾನೆ ಮೈ. ಮೈ ಈಗಷ್ಟೇ ಎದ್ದು ಬರ್ತಿದ್ದಾರೆ ಅವರು, ಹೇಗೆ ಕಾರಣ ಆಗ್ತಾರೆ ಹೇಳ್ದೆ ಅಲ್ವಾ, ಏನೂ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಅಂತಾಳೆ ಚಂದನ. ಮೈ ಜೋರಾಗಳ್ತಾನೆ. ಮೈ ಅಳಬೇಡ ಕಣೋ ಅಂತಾರೆ. ನಾನೇನು ತಪ್ಪು ಮಾಡಿದ್ದೀನಿ ಅಣ್ಣ ಅಂತಾನೆ ಮೈ. ನೀನೇನು ತಪ್ಪು ಮಾಡಿಲ್ಲ ಕಣೋ ಅಂತಾನೆ ಮುತ್ತು. ತಪ್ಪು ಮಾಡಿದೆ, ನನಗೆ ಯಾಕಣ್ಣ ಈ ಶಿಕ್ಷೆ, ಅಮ್ಮನ ಪ್ರೀತಿಲಿ ಬೆಳಿಬೇಕಾದ ಈ ವಯಸ್ಸಲ್ಲಿ ಅಮ್ಮನೇ ಬಿಟ್ಟು ಹೋದಾಗಾಯಿತು, ಎಷ್ಟು ವರ್ಷ ಆದಮೇಲೆ ಅಮ್ಮ ವಾಪಸ್ ಬಂದರು, ಇವಾಗ ನೋಡಿದರೆ ಮತ್ತೆ ಹೋಗಿದ್ದಾರೆ, ಅಮ್ಮನ ಜೊತೆ ಇರೋ ಅದೃಷ್ಟನೇ ನನಗಿಲ್ವಲ್ಲ ಅಣ್ಣ ಅಂತ ಮೈ ಅಳ್ತಾನೆ. ನೀನು ಅಳಬೇಡ, ನೀನು ಹತ್ರ ನಮ್ಮಿಂದ ನೋಡೋಕ್ಕಾಗಲ್ಲ ಅಂತಾರೆ ಅಣ್ಣಂದರು. ಅಣ್ಣ ನಿಜವಾಗ್ಲೂ ಅಮ್ಮ ನನ್ನ ಬಿಟ್ಟು ಹೋಗಿಲ್ಲ ಅಲ್ವಾ ಅಣ್ಣ ಅಂತಾನೆ ಮೈ. ಅಮ್ಮ ವಾಪಸ್ ಬರ್ತಾರೆ, ಅಳಬೇಡ ಮೈ ಅಂತಾನೆ ಮುತ್ತು. ಈಚೆ ಹರಿ ಕಾರಲ್ಲಿ ಚಂದನ ಮತ್ತು ಮೈ ಬರ್ತಿರ್ತಾರೆ. ಆಗ ಚಂದನ, ಮೈ ಇವಾಗ ನೀನು ಓಕೆ ಅಲ್ವಾ, ಇವತ್ತು ಮನೇಲೇ ಇರಬೇಕು ಅನ್ನಿಸ್ತಿದ್ಯಾ ಅಂತಾಳೆ. ಇಲ್ಲ ಅದಕ್ಕೆ ನಾನು ಕಾಲೇಜಿಗೆ ಹೋಗ್ತೀನಿ ಅಂತಾನೆ ಮೈ. ಮನೇಲಿದ್ದೇನು ಮಾಡ್ತಾನೆ, ಕಾಲೇಜಿಗಾದರೂ ಹೋಗಿ ಬರಲಿ ಅಂತಾನೆ ಹರಿ. ಮೈ ನನಗೆ ನಿನ್ನ ನೋವು ಅರ್ಥ ಆಗುತ್ತೆ, ಮನೇಲಿ ಅಮ್ಮ ಮನೆ ಬಿಟ್ಟು ಹೋಗೋದು ಯಾರಿಗೂ ಇಷ್ಟ ಇರಲಿಲ್ಲ, ಅವರೇ ಮನೆ ಬಿಟ್ಟು ಹೋಗಿದ್ದಾರೆ, ಇದನ್ನು ನೀನು ಅರ್ಥ ಮಾಡ್ಕೊ ಮೈ ಅಂತಾಳೆ ಚಂದನ. ಇಲ್ಲ ಅದಕ್ಕೆ ನನಗೆ ಆ ಒಯ್ಯನ ಮೇಲೆ ಅನುಮಾನ, ಅವನ ಅಮ್ಮಂಗೆ ಏನೋ ಹೇಳಿ ಹೆದರಿಸಿರ್ತಾನೆ, ಅದಕ್ಕೆ ಅಮ್ಮ ಮನೆ ಬಿಟ್ಟು ಹೋಗಿರ್ತಾರೆ ಅಂತಾನೆ ಮೈ. ನೋಡು ಮೈ, ಅಮ್ಮ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡೇ ಅಲ್ವಾ ಮಲಗಿದ್ದು, ಒಂದು ವೇಳೆ ನಾವು ಮಲಗಿದ ಮೇಲೆ ಅಂಕಲ್ ಏನಾದರೂ ಜಗಳ ಆಡಿದರೆ ನಮಗೆ ಗೊತ್ತಾಗ್ತಿತ್ತು ಅಲ್ವಾ ಅಂತಾಳೆ ಚಂದನ. ಮತ್ತು ಅಮ್ಮ ಯಾಕೆ ಹೋದರು, ಹಾಗೆ ಹೋಗಬೇಕು ಅನಿಸಿದರೆ ನಮಗೆ ಒಂದು ಮಾತು ಹೇಳಿ ಹೋಗಬೇಕಾಗಿತ್ತು ತಾನೇ ಅಂತಾನೆ ಮೈ. ನಮಗೆ ಹೇಳಿ ಹೋದರೆ ಅವರನ್ನು ಕಳಿಸಲ್ಲ ಅಂತ ಅವರಿಗೆ ಗೊತ್ತಿತ್ತೇನೋ, ಅದಕ್ಕೆ ಹೇಳದೆ ಹೋಗಿರ್ಬೋದು ಅಂತಾಳೆ ಚಂದನ. ಅಮ್ಮಗೆ ನನ್ನ ಕಂಡ್ರೆ ಈಗಲೂ ಇಷ್ಟ ಇಲ್ಲ ಅನಿಸುತ್ತೆ ಅತ್ತಿಗೆ, ಅದಕ್ಕೆ ನನ್ನ ಮತ್ತೆ ಬಿಟ್ಟು ಹೋದರು ಅಂತಾನೆ ಮೈ. ನೀನು ಹಾಗೆಲ್ಲ ಮಾತಾಡಬಾರ್ದು ಮೈ ಅಂತಾಳೆ ಚಂದನ. ಹಾಗಿದ್ರೆ ಮತ್ತ್ಯಾಕೆ ನನ್ನ ಬಿಟ್ಟು ಹೋದರು ಅಂತಾನೆ ಮೈ. ಅವರಿಗೇನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅನಿಸುತ್ತೆ, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗಿರ್ಬೋದು, ಅದು ಮುಗಿದ ಮೇಲೆ ಅವ್ರು ಬರ್ತಾರೆ ಮೈ ಅಂತಾನೆ ಚಂದನ. ನಾವೇ ಅಮ್ಮನ ಹತ್ರ ಹೋಗ್ಬೋದಲ್ವಾ ಅಂತಾನೆ ಮೈ. ಅದು ಹೇಗೆ ನಾವು ಹೋಗೋಕ್ಕಾಗತ್ತೆ ಮೈ ಅಂತಾಳೆ ಚಂದನ. ಹೇಗಿದ್ದರೂ ನಿಮಗೆ ಅವ್ರ ಮನೆಗೆ ಗೊತ್ತಿದೆ ಅಲ್ವಾ, ನಾವೇ ಅಲ್ಲಿ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ವಾಪಸ್ ಬಂದುಬಿಡೋಣ. ಅಣ್ಣ ಹೋಗೋಣ ಪ್ಲೀಸ್ ಅಣ್ಣ
ಅಂತ ಮೈ ಹೇಳಿದಾಗ, ಮೈ ನಮಗೆ ಅವ್ರ ಮನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಮೈ, ಬೇಕಿದ್ರೆ ಹರಿಯವರನ್ನೇ ಕೇಳು, ನಾವು ಅವರನ್ನು ಮೀಟ್ ಮಾಡಿದ್ದು ರೋಡಲ್ಲೇ, ಮಾತಾಡಿಸಿದ್ದು ರೋಡಲ್ಲೇ, ನಾವು ಅವರನ್ನು ಕರೆದಾಗ ಅಲ್ಲೇ ಇರಿ ಅಂತ ಹೇಳಿ ಅವ್ರು ಹೋಗಿ ಬಟ್ಟೆ ತೊಗೊಂಡು ಬಂದರು. ಅದಾದಮೇಲೆ ನಾವು ಮನೆಗೆ ಬಂದಿದ್ದು ಮೈ, ಅವ್ರ ಮನೆ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದರೆ ಏನಂತೆ, ನಮ್ಮ ಮನೆ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಲ್ವಾ, ಅವ್ರು ಬಂದೇ ಬರ್ತಾರೆ ಪ್ಲೀಸ್ ಅಳಬೇಡ ಮೈ ಅಂತಾಳೆ ಚಂದನ. ಇಲ್ಲ ಅದಕ್ಕೆ ಅವ್ರು ನನಗೆ ಒಂದು ಮಾತು ಹೇಳದೆ ಹೋದ್ರಲ್ಲ, ಅದೇ ನನಗೆ ತುಂಬ ನೋವಾಗ್ತಿರೋದು ಅಂತಾನೆ ಮೈ. ಏನಾಗಬೇಕು ಅದು ಹಾಗೇ ಆಗುತ್ತೆ ಮೈ, ನೀನು ಓದೋದ್ರ ಕಡೆ ಮಾತ್ರ ಗಮನ ಕೊಡು ಪ್ಲೀಸ್ ಮೈ ಅಂತಾಳೆ ಚಂದನ. ಮೈ ಕಾರಿಂದ ಇಳಿತಾನೆ, ಹರಿನೂ ಇಳಿತಾನೆ, ಚಂದನನೂ ಇಳಿತಾಳೆ. ನೋಡು ಮೈ, ನಿನ್ನ ತಲೆಯಲ್ಲಿ ಬೇರೆ ಏನಾದರೂ ಯೋಚನೆ ಬರೋಕ್ಕೂ ಮುಂಚೆ ನಿನ್ನ 3 ಜನ ಅಣ್ಣಂದರು ಒಬ್ಬತ್ತಿಗೆ ಇದ್ದಾರೆ ಅನ್ನೋದನ್ನು ಮರಿಬೇಡ, ನೆನ್ಪಿಟ್ಕೋ. ಏನೇ ಆದರೂ ಎಂಥ ಟೈಮ್ ಆದರೂ ನಾನು ನಿನ್ನ ಜೊತೆ ಇರ್ತೀವಿ, ತಲೆಗೆಡ್ಸ್ಕೊಬೇಡ, ನಮಗೆ ನೀನು ಚೆನ್ನಾಗಿರಬೇಕು, ಹುಷಾರು ಅಂತಾನೆ ಹರಿ. ಹುಷಾರು ಮೈ ಅಂತಾಳೆ ಚಂದನ. ಮೈ ಬಾಯ್ ಮಾಡಿ ಕಾಲೇಜಿಗೆ ಹೋಗ್ತಾನೆ. ಹರಿಯವರೇ ಹೊರಡೋಣವಾ ಅಂತಾಳೆ ಚಂದನ. ಅಲ್ಲ ಮೇಡಮ್, ಅವ್ರು ಯಾಕೆ ಮನೆ ಬಿಟ್ಟು ಹೋದರು ಅದೇ ಅಂತಲೇ ಗೊತ್ತಾಗ್ತಿಲ್ವಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಇದ್ದರು, ಸಡನ್ನಾಗಿ ಏನಾಯ್ತು ಅವರಿಗೆ ಅಂತಾನೆ ಹರಿ. ಹರಿಯವರೇ ನಿನ್ನೆ ರಾತ್ರಿ ಏನಾಯ್ತಂತ ಗೊತ್ತಾ ಅಂತಾಳೆ ಚಂದನ. ಏನಾಯಿತು ಮೇಡಮ್ ಅಂತಾನೆ ಹರಿ. ನೀರು ಕುಡಿಯೋಣ ಅಂತ ಅಡುಗೆ ಮನೆ ಹತ್ರ ಹೋಗ್ತಾ ಇದ್ದೆ, ಯಾರೋ ಮಾತಾಡ್ತಾ ಇರೋ ತರಹ ಶಬ್ದ ಕೇಳಿಸ್ತು. ಯಾರು ಅಂತ ಹೋಗಿ ನೋಡಿದರೆ ಮೈ ಅಮ್ಮ ಒಬ್ಬರು ವ್ಯಕ್ತಿ ಜೊತೆ ಮಾತಾಡ್ತಾ ನಿಂತಿದ್ರು ಅಂತಾಳೆ ಚಂದನ. ಅಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿದ್ರು ಮೇಡಮ್, ಯಾರವರು ಅಂತಾನೆ ಹರಿ. ಅವರು ನಮ್ಮ ಮನೆಗೆ ಬಂದಾಗಿಂದ ನನಗೆ ಅವ್ರ ಮೇಲೆ ಒಂದು ಡೌಟ್ ಇತ್ತು, ಆವಾಗವಾಗ ಯಾವುದೋ ವ್ಯಕ್ತಿ ಜೊತೆ ಫೋನಲ್ಲಿ ಮಾತಾಡ್ತಿದ್ರು. ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಕೇಳಿದರೆ ಯಾರೂ ಇಲ್ಲ ಅಂತ ಸುಳ್ಳು ಹೇಳೋರು. ಅವ್ರು ಮಾತಾಡ್ತಾ ಇರೋದು ನೋಡಿದರೆ ನನಗೆ ಆ ವ್ಯಕ್ತಿ ಅವ್ರ ಗಂಡನೇ ಅನಿಸುತ್ತೆ ಅಂತಾಳೆ ಚಂದನ. ಮೇಡಮ್ ಏನು ಹೇಳ್ತಿದ್ದೀರಾ ಅಂತಾನೆ ಹರಿ. ಹೌದು ಹರಿ ಅವರೇ, ಅವರಿಬ್ಬರು ಸೇರಿಕೊಂಡು ದುಡ್ಡು ಕುಡಿಯೋದಕ್ಕಂತಲೇ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದರು. ಅವ್ರು ಹೇಗೆ ಮಾತಾಡ್ತಿದ್ರು ಅಂದರೆ ಅಂತ ನಡೆದಿರೋದನ್ನೆಲ್ಲ ಚಂದನ ಹೇಳ್ತಾಳೆ. ಈಚೆ ಹರಿ ಮತ್ತು ಚಂದನ ಕೋಮಲನ ಮನೆಗೆ ಬರ್ತಾರೆ. ಮೇಡಮ್ ಬೀಗ ಹಾಕಿದೆ ಅಂತಾನೆ ಹರಿ. ಹೌದಲ್ವಾ, ಬೀಗ ಹಾಕಿ ಎಲ್ಲಿ ಹೋಗಿರ್ಬೋದು ಅಂತಾಳೆ ಚಂದನ. ನೆಕ್ಸ್ಟ್ ಟೈಮ್ ನಾನು ಈ ಕಡೆ ಬಂದರೆ ನೋಡ್ತೀನಿ, ಇವಾಗ ಬನ್ನಿ ಅಂತ ಹರಿ ಹೋಗ್ತಾನೆ. ಈಚೆ ಮನೇಲಿ ಚಂದನ ಹರಿ ಹತ್ರ ಅವ್ರು ಸಿಕ್ಕಿದ್ರಾ ಅಂತಾಳೆ. ನಾನು ಅಲ್ಲಿಗೆ ಹೋದಾಗ ಅವರಲ್ಲಿ ಇರಲಿಲ್ಲ, ಆದರೆ ಮತ್ತೆ ಅವರು ವಾಪಸ್ ಮನೆಗೆ ಬಂದಿದ್ರಂತೆ. ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸಿದೆ, ಅವ್ರ ಜೊತೆ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳ್ತಿದ್ರಲ್ಲ, ಅವರು ಅವಳ ಗಂಡ ಅಂತೆ. ಅಲ್ಲಿರೋರನ್ನು ಯಾರನ್ನೇ ಕೇಳಿದ್ರು ಒಂದು ಒಳ್ಳೆ ಮಾತಿಲ್ಲ ಮೇಡಮ್ ಅವ್ರ ಬಗ್ಗೆ ಅಂತಾನೆ ಹರಿ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಅವರನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಅಂತಾಳೆ ಚಂದನ. ಆಮೇಲೆ ಅವರು ಉತ್ತರ ಭಾರತದ ಕಡೆಯವರಂತೆ ಅಂತಾನೆ ಹರಿ. ಅಲ್ಲಿಂದ ಇಲ್ಲಿ ತನಕ ಏಕೆ ಬಂದಿದ್ದಾರೆ, ಅಲ್ಲೇ ಇರ್ಬೋದಿತ್ತಲ್ವಾ ಅಂತಾಳೆ ಚಂದನ. ಒಟ್ಟಿನಲ್ಲಿ ಏನೋ ಇದೆ, ಅದಂತೂ ನಿಜ ಅಂತಾನೆ ಹರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.